ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಸ್ಮಾಲ್ ಟ್ರಿಪ್ ಅಂತ ಅಲ್ಲ, ಒಂದು ಸ್ಮಾಲ್ ಪಿಕ್ನಿಕ್ ಅಂತ. ಪಿಕ್ನಿಕ್ಸ್ ಅಲ್ಲ, ಪಿಕ್ನಿಕ್ ಅಂದರೆ ಒಂದು ದಿನ ಸ್ಟೇ ಆಗ್ತೇವೆ ನಾವು. ಸೊ ನಾವು 20 ಮೆಂಬರ್ಸ್ ಹೋಗ್ತಿದ್ದೇವೆ ಒಂದು ಪ್ಲೇಸಿಗೆ. ಯಾವ ಪ್ಲೇಸಿಗೆ ಅಂತ ನಾನು ನಿಮಗೆ ಹೇಳ್ತೇನೆ. ನಾವೀಗ ಬಸ್ಸಿಂದ ಇಳಿದಷ್ಟೇ, ಮಂಗಳೂರಿಂದ ಕಾಪು ತನಕ ಬಂದು ಅಲ್ಲಿ ನೆಕ್ಸ್ಟ್ ಒಂದು ಹೋಟೆಲಿಗೆ ಹೋದ್ವಿ. ಹೋಟೆಲಲ್ಲಿ ನಮ್ಮ ಅನನ್ಯನವರು ಫ್ರೆಶ್ನು ಗೋಲಿ ಸೋಡಾ ತಗೊಂಡು, ಅದೆಂತ ಅಷ್ಟು ಫ್ಲೇವರ್ ಚೆನ್ನಾಗಿರಲಿಲ್ಲ, ಅದರಲ್ಲಿ ಸೋಡಾನೇ ಜಾಸ್ತಿ ಇತ್ತು. ನೆಕ್ಸ್ಟ್ ನಾವೊಂದು ಕಾಪು ಹೋಟೆಲಲ್ಲಿ ರೀಚ್ ಆಗಬೇಕಾದ್ರೆ 11:30 ಆಗಿತ್ತು. ಇನ್ನು ಅಲ್ಲಿ ರೂಮಿಗೆ ಹೋಗಿ ಅಲ್ಲಿ ಊಟ ಮಾಡಬೇಕಾದ್ರೆ ಲೇಟ್ ಆಗ್ತದೆ ಅಂತೇಳಿ ನಾವು ಇಲ್ಲಿಯೇ ಊಟ ಮಾಡಿ ಹೋದ್ವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ನಾವೀಗ ಗ್ರೀನ್ವುಡ್ ರೆಸಾರ್ಟಿಗೆ ಚೆಕ್-ಇನ್ ಆಗಲಿಕ್ಕೆ ಬಂದಿದ್ದೇವೆ. ಚೊಕ್ಕದಾಗಿದೆ ರೆಸಾರ್ಟ್, ಲೋ ಬಜೆಟ್ ರೆಸಾರ್ಟ್. ಅಲ್ಲಿದ್ದಾರೆ, ಆಲ್ರೆಡಿ ಬಂದಿದ್ದಾರೆ, ಒಳಗೆ ಹೋಗಬೇಕು. ನಮ್ಮ ಅನನ್ಯನ ನೋಡಿ, ಒಂದು ಸ್ವಿಮ್ಮಿಂಗ್ ಪೂಲ್ ಉಂಟು. ಸೊ ನಮ್ಮ ಅಂಬರೀಷ್ ಅಲ್ಲಿ ಮೇಲಿದ್ದಾನೆ. ನಮ್ಮ ಬ್ಲಾನಿ ಪ್ರಜಿತ್ ನೋಡ್ಲಿಲ್ಲಲ್ಲ, ಪ್ರಜಿತ್ ಹೈದ್ರಾಬಾದಿ ಟ್ರಿಪ್ಪಿಗೆ ಬಂದಿರಲಿಲ್ಲ. ಸೊ ನಾನು ನಿಮಗೆ ಪ್ರಜಿತನ ಇಂಟ್ರೊಡ್ಯೂಸ್ ಮಾಡ್ತೇನೆ. ಪ್ರಜಿತ್, ಹಾಯ್ ಹೇಳು. ಹಾಯ್. ఇంక మత్మేపన యోగ ఉండి నేడు దుంబే నిన్న పిరవుడు ಕೆಲವು పొన్ను బొంజలు బయదే అండ్ నిన్న గోచరగవు బైజ్ ನೀನ್ ಮುಳುಗ್ತಿ ಗ್ಯಾರಂಟಿ ಇದ್ರೊಳಗೆ. ನೀನು ಮುಳುಗ್ತಿ. ರೂಮಿಗೆ ಹೋಗೋ, ರೂಮ್ ಹೇಗುಂಟು ಅಂತ ನೋಡುವ. ನೋಡಿ, ಇಲ್ಲಿ ರೆಸಾರ್ಟ್ ಟೈಮಿಂಗ್ಸ್ ಇಲ್ಲಿ ಹಾಕಿದ್ದಾರೆ. ಇಲ್ಲೆಲ್ಲ ಕೂತಿದ್ದಾರೆ. ನಿಮಗೆ ಕಾಣ್ತದ ಅಲ್ಲಿ ಉಚ್ಚಿಲ ಟೆಂಪಲ್ ಇದು ಹಾಕಿದ್ದಾರೆ ನೋಡಿ. ಆಚೆಗೆ ಎಂತ ಹಾಕುದಿಲ್ಲ ಗೈಸ್. ನಾವೀಗ ರೂಮ್ ಹತ್ರ ಬಂದಿದ್ದೇವೆ. ಸೊ ಇನ್ನೊಳಗೆ ಹೋಗ್ಬೇಕು. ಬಂದ್ವಿ. ರೂಮ್ ತೋರಿಸೊಮ್ಮೆ. ರೂಮ್ ನೋಡಿ, ಜಸ್ಟ್ AC ಉಂಟು, ಮತ್ತೆ 2 ಬೆಡ್ ಉಂಟು. ಈ ರೂಮಲ್ಲಿ 6 ಜನರಿಗೆ ಇರ್ಬೋದು. ಲೋ ಬಜೆಟ್ ಫ್ರೆಂಡ್ಲಿ ರೂಮ್. ಮತ್ತೆ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಉಂಟು. ನಾವು ಮತ್ತೆ ಹೋಗಿಕೊಂಡು ಊಟ ನಾವು ಹೊರಗಡೆ ಮಾಡಿ ಬಂದ್ವಿ. ಇಲ್ಲಿ ಚಿಕನ್ ಈಗ ಮಾಡಬೇಕು, ಚಿಕನ್ ಗ್ರೇವಿ ಸಮಥಿಂಗ್ ಎಂತಾದರೂ ಮಧ್ಯಾಹ್ನಕ್ಕೆ ಆಗುವಂಥದ್ದು. ಮತ್ತೆ ಸಿಗ್ತೇನೆ. ಕಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಟೊಮೆಟೊ ನೀರುಳ್ಳಿ ಕಟ್ ಮಾಡಿ ಬರುವ. ಕುಕ್ ಮಾಡ್ತಿದ್ದಾರೆ, ನಿಮಗೆ ತೋರಿಸ್ತೇನೆ ನಾನು. ಚೆಫನ್ನು ಮೆಲ್ಲ ನಡ್ಕೊಂಡು ಹೋಗ್ಬೇಕು. ನಮ್ಮ ಚೆಫ್ ಇಲ್ಲಿ ಕುಕ್ ಮಾಡ್ತಿದ್ದಾರೆ. ಎಂತ ಮಾಡ್ತಿದ್ದೀರಾ ನೀವು? ಕೊತ್ತಂಬರಿ ಹಾಕಿದ್ದಾನೆ, ಕೊತ್ತಂಬರಿ ಫ್ರೈ ಮಾಡ್ತಿದ್ದಾನೆ. ಎಂತದ ಅದು? ಕೊತ್ತಂಬರಿ ನೆಕ್ಸ್ಟ್ ಜೀರಿಗೆ ಹಾಕ್ಬೇಕು. ಎಂತ ರೆಸಿಪಿ ಎಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತೀನಿ. ಬೇಡ. ಆದ ನಂತರ ಇವರೆಲ್ಲ ರಿವ್ಯೂ ಕೊಡ್ತಾರೆ. ಗರ್ಲ್ಸ್ ಮಾಡಿ ಪ್ಲಾನ್ ಹೀಗೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ಲಿಯಾದ್ರೂ ನಿಮ್ಮ ಇವೆಂಟ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಸೇವೆಗೆ ಸದಾ. ಚಿಕನ್ ತೊಳಿಲಿಕ್ಕೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಸೇವೆಗೆ ಸದಾ ಸಿದ್ಧ. ಪೊಗ್ಗಂಡ ನಿನ್ನ ಕಾರ್ದ ಪಿರೋದ ಮೀಟ್ ಬರೋದು. ಸೋಜಾ ಫೋಟೋಗ್ರಫಿಯನ್ನು ಇನ್ನೊಂದು ಅಕೌಂಟ್ ಇದೆ, ಅದಕ್ಕೂ ಫಾಲೋ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಇಲ್ಲಿ ಮಳೆ ಬರ್ತಾ ಉಂಟು. ಇದು ಮೇ ಬಿ ನ್ಯೂ ಆಗ್ತಾ ಉಂಟು ಅಂತ, ಕನ್ಸ್ಟ್ರಕ್ಷನ್ ಅಲ್ಲಿ ಉಂಟು. ಸೊ ಇಲ್ಲಿ ನಮ್ಮ ಶ್ರಾವ್ಯನವರು ನೀರುಳ್ಳಿ ಕಟ್ ಮಾಡ್ತಿದ್ದಾರೆ. ಶ್ರಾವ್ಯ, ನೀರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ಲಿಲ್ವಾ? ಅದು ಹೇಗೆ? ಹೌದಾ? ಹೇಗೆ ಹೇಳ್ತೀರಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಈಗ ಪರ್ಫೆಕ್ಟ್ ಆಗಿದ್ದಾಳೆ ಅವಳು ನೀರುಳ್ಳಿ ಕಟ್ ಮಾಡಿ. ರೆಸಿಪಿ ನಿಮಗೆ ಲಾಸ್ಟ್ ನಂತರ ಅವಳು ಹೌದಾ? MBA ಆಗಿ ಚೆಫ್. ಅವರು ಕುರ್ಕುರೆ ಅಂದಿದ್ದಾರೆ. ಚಿಕನ್ ಸಣ್ಣ ಪೀಸ್ ಮಾಡ್ತಿದ್ದಾರೆ. ಇದರಲ್ಲಿ ಬಣ್ಣಲೆಗೆ ಒಗ್ಗರಣೆ ಹಾಕಿದ್ದಾರೆ. ಅಲ್ಲಿ ಎಂತ ಆಗ್ತಾ ಉಂಟು? ಸೋಯಾಬೀನ್, ಖಾಲಿ ಸೋಯಾಬೀನ್ ಮಾತ್ರವಾ? ಇದು ವೆಜ್ ಅವರಿಗೆಲ್ಲ ಸೋಯಾಬೀನ್ ಬೇಯಿಸಿದ್ದಾಳೆ. ಇಲ್ಲಿ ನಮ್ಮ ಹಾಸನವರು ಚಿಕನ್ ಕರಿ ಮಾಡಲಿಕ್ಕೆ ಒಗ್ಗರಣೆ ಹಾಕಿದ್ದಾರೆ.
ಗೈಸ್ ನಮ್ಮ ಸೋಯಾಬೀನ್ ಸಾಂಬಾರಾಯಿತು, ಚಿಕನ್ ಸಾಂಬಾರಾಯಿತು. ಅಲ್ಲಿ ಅವರಿಬ್ಬರು ಟೇಸ್ಟ್ ನೋಡ್ತಿದ್ದಾರೆ. ಅನನ್ಯ ನನಗೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚಪ್ಪೆ ಆಗಿದೆ, ಆದರೆ ರೊಟ್ಟಿಗೆ ಇದು ಸರಿ ಆಗ್ಬೋದು ಅಂತ ಅನಿಸ್ತದೆ. ಸೊ ಅಲ್ಲಿ ನೋಡಿ ಕ್ರಿಕೆಟ್ ಆಡ್ತಿದ್ದಾರೆ. ನಾವು ಬಂದಿರೋದು ಈಗ ಗ್ರೀನ್ ವುಡ್ ರೆಸಾರ್ಟ್ ಹೋಮ್ ಸ್ಟೇ. ನಾನು ಫಸ್ಟ್ ಟೈಮ್ ಹೀಗೆ ರೆಸಾರ್ಟಿಗೆ ಬರ್ತಿರೋದು ಗೈಸ್. ಅದು ಈ ಅಲ್ಲಿ ಅದನ್ನು ಕೊಯ್ಲಿಕ್ಕೆ ಆಗೋದಿಲ್ಲ, ಹುಣಸೆ ಹುಳಿ ಉಂಟು, ಅದನ್ನ ಕೊಯ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ವಾಲಿಬಾಲ್ ಕೋರ್ಟ್ಸ್ ಉಂಟು, ಥ್ರೋಬಾಲ್ ಕೋರ್ಟ್ಸ್ ಉಂಟು, ಸೊ ಆಡ್ಬೋದು. ಇದು ರೆಸಾರ್ಟ್ ಒಳಗೆ, ಇದ್ರ ಹೊರಗೆ ನಿಮಗೆ ಇಲ್ಲಿ ಕೋರ್ಟ್ ಉಂಟು, ಇಲ್ಲಿ ಆಡ್ಬೋದು ಚಿಕ್ಕ ಮಕ್ಕಳಿಗೆ. ಇದು ಹೊರಗಡೆ ಹೋಗುವ ಒಳಗೆ. ಕ್ರಿಕೆಟ್ಗೆ ಟೀಮ್ ಮಾಡಿದ್ದಾರೆ. ನಾನು ರಶ್ಮಿಯ ಟೀಮ್ ಕ್ರಿಕೆಟ್ ಒಂದು ಆಡುವ. ಕ್ರಿಕೆಟ್ ಆಡಲದೆ ತುಂಬ ಟೈಮ್ ಆಯಿತು. ತುಂಬ ಟೈಮ್ ಅಂದರೆ ಚಿಕ್ಕ ಇರ್ಬೇಕಾದ್ರೆ ಆಡಿದ್ದು. ನಾನು ಆಡೋದಿಲ್ಲ ಕ್ರಿಕೆಟ್ ಎಲ್ಲ. ಅದು ಬಿಟ್ಟರೆ ಬೇರೆ ಆದರೆ ಆಡ್ತಾನೆ, ಕ್ರಿಕೆಟ್ ಆಡೋದು ಅಂತ ಗೊತ್ತಿಲ್ಲ. ಅಲ್ಲಿ ಮೇಲೆ ಒಂದು ಉಂಟು ನೋಡಿ, ಯಾರಿಗೆಲ್ಲ ಲೋ ಬಜೆಟ್ ರೆಸಾರ್ಟ್ ಹುಡುಕ್ತಿದ್ದೀರಾ, ಯಾರೆಲ್ಲ ಹುಡುಕ್ತಿದ್ದೀರಾ, ನಿಮಗೆ ಬರ್ಬೋದು. ಇದು ಆಡ್ತಿದ್ದಾರೆ ಎಲ್ಲರೂ ಸಹ. ನೋಡಮ್ಮ ಮೇಲೆ ಹೋಗಿ ಬರುವ, ಎಂತ ಇಲ್ವಾ ಅಂತ. ಗೆಸ್ಟ್ ಎಂತ ಇಲ್ಲ, ಲಾಕ್ ಟ್ರೀ ಹೌಸ್ ಅಂತೆ. ಎಸ್ ನಿಮಗೆ ಇಲ್ಲಿಂದ ಕಾಣ್ತದೆ. ಓ, ಇಲ್ಲಿಂದ ಹುಣಸೆ ಹುಳಿ ನಿಮಗೆ ಸಿಗ್ಬೋದಾ ಅಂತ ಕೈ ಹಾಕಿದರೆ. ನನಗಿಲ್ಲಿ ಮೇಲಿದ್ದೇನೆ, ಹೊರಗಡೆ ಹೋದ್ರು ಹುಣಸೆ ಹುಳಿ ಸಿಗ್ತದೆ, ಟ್ರೈ ಮಾಡುವ. ಜಾತದೆ ಗೈಸ್, ಸ್ವಲ್ಪ ನಿಧಾನ ಹೋಗಬೇಕು. ಸಿಕ್ಕಿದ್ದು ಗೈಸ್, ಕೊಯ್ದು ನಾಯಿ ಉಂಟು ಅಲ್ಲಿ ಸಹ 3 ನಾಯಿ ಉಂಟು. ಸಿಗುದಿಲ್ಲ, ಸರ್ಕಸ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಇದಾದರೂ ಜಾರ್ತದೆ. ಫೋಟೋ ತೆಗಿಬೋದು ನಿಮಗೆ ಇಲ್ಲಿ ಬಂದು. ಹೋಗುವ, ಅಲ್ಲಿ ಕ್ರಿಕೆಟ್ಗೆ ಟೀಮ್ ಮಾಡಿದ್ದಾರೆ, ಕರೀತಿದ್ದಾರೆ, ಹೋಗಿ ಬರುವ. ಹುಲಿ ಉಂಟು. ಊಟಕ್ಕೆ ಚಿಕನ್ ಸಾಂಬಾರ್, ಮತ್ತೆ ಇದು ವೆಜ್ಜಿಗೆ ಬಿಸಿ ಉಂಟು ಗೈಸ್. ಹೋಗ ಇವಾಗ ರೂಮಲ್ಲಿ ಅಂತ ಮಾಡ್ತಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಓಪನ್ ದಿ ಡೋರ್. ನೀವು ಹೋಗುದಾ? ರಶ್ಮಿತಾ ಹೋಗ್ತಿದ್ದಾಳೆ. ಬಾಯ್ ಬಾಯ್ ರಶ್ಮಿತಾ, ಬಾಯ್. ಅಂಬರೀಷ್ ಏರೆಗೂ ಏತೇದ್ ಬೋರ್ಡ್ ಉಂಡತ ಆತೇದ್ ಎತ್ತೋಣ ನಮ್ಮ ಪಾಡನ ಬೊಚ್ಚಿ ಬೇಕಾ ಚರ್ಮ ಬೇಕಾ? ಸ್ಪ್ರೈಟ್. ಸತ್ತೆ ಎಲ್ಲ ಮಲಗಿದ್ದಾರೆ. ಇನ್ನು ಪೂಲಿಗೆ ಹೋಗೋದು. ಪೂಲಲ್ಲಿ ಸ್ವಲ್ಪ ಇಲ್ಲ ಗಾಯ್ಸ್, ಈಗ ಪೂಲಿಗೆ ಹೋಗಬೇಕು. ಹೋಗುವ. ಮೊಬೈಲ್ ತಗೊಂಡು ಹೋಗೋದಿಲ್ಲ, ಅಂದರೆ ಅಲ್ಲಿ ಮೊಬೈಲ್ ಇಡಲಿಕ್ಕೆ ನನಗೆ ಪ್ಲೇಸ್ ಇಲ್ಲ. ಸೊ ನಾನು ಮೊಬೈಲ್ ತಗೊಂಡು ಹೋಗ್ತಿಲ್ಲ, ಇಲ್ಲಿ ಇಟ್ಟು ಹೋಗಬೇಕು ಅಂತಿದ್ದೇನೆ. ಮೊಬೈಲ್ ತೊಗೊಂಡೋದ್ರೆ ಅಲ್ಲಿ ಎಲ್ಲಿಡೋದು? ಈಗ ಅಲ್ಲಿ ಹೊರಗಡೆ ಮಳೆ ಸಹ ಬರ್ತದೆ. ಸೊ ನಾನು ಮೊಬೈಲ್ ತಗೊಂಡು ಹೋಗೋದಿಲ್ಲ, ಇಲ್ಲಿ ಇರ್ತೇನೆ. ಅದು ವಿಡಿಯೋ ಅಲ್ಲ, ಫೋಟೋಸ್ ಇದ್ದು ಕ್ಲಿಪ್ ಹಾಕ್ತೇನೆ. ಫೋಟೋಸ್ ಆಲ್ರೆಡಿ ಆಯಿತು, ಎಲ್ಲ ಕೆಳಗಿದ್ದಾರೆ. ವಾಪಸ್ ಕೆಳಗೆ ಹೋಗ್ತಿದ್ದೇನೆ ಈಗ, ಸ್ವಲ್ಪ ರೀಸನಿಂದ ಬಂದದ್ಮೇಲೆ ಎಸಿಗೆ ವಾಪಸ್ ಕೆಳಗೆ ಹೋಗುವ. ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿ ಹೇಗೆ ಕಾಣ್ತಿದೆ ಅಂತ. ನಮ್ಮದೇ ಸಾಂಗ್, ನಮಗೆ ಬೇಕಾದ ಸಾಂಗ್ ಅಲ್ಲಿ ಕನೆಕ್ಟ್ ಮಾಡಿ ಹಾಕ್ಬೋದು. ನಾನು ಬಾತ್ ಮಾಡುವ ಅಂತ ಹೇಳಿ ಬಂದದ್ದು. ಸೊ ನಾನೇ ಬಾ ಅಂತ ಕರೆದ್ಲು, ಸೊ ಅದಕ್ಕೋಸ್ಕರ ಬಂದದ್ದು.
ಸಾಂಗ್ ಹಾಕಿದ್ದಾರೆ. ನೆಕ್ಸ್ಟ್ ಬಾತ್ ಮಾಡಿ ಚಿಕನ್ ತರಲಿಕ್ಕೆ ಹೋಗಿದ್ದಾರೆ ಇಬ್ಬರು. ಸೊ ನೆಕ್ಸ್ಟ್ ನೋಡ್ಬೇಕೆಂತ ಅಂತ. ಚಿಕನಲ್ಲಿ ಎಂತ ಮಾಡ್ತಾರೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಶ್ರಾವಣ್ ಅವರಿದ್ದಾರೆ. Very good vibe with a good song. Raksha YouTuber is here. Yo. Budget friendly resort, very good vibe, and we loved it. ಹಲೋ ಗಾಯ್ಸ್, ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಆಟ ಆಡಿ ಈಗ ಗಂಟೆ 9-10 ಆಗಿದೆ. ಇಲ್ಲಿ ಸ್ವಲ್ಪ ಹೊತ್ತು ತಿಂದ್ವಿ. ಇದು ಬಾಂಬ್ ಬಿಸ್ಕೆಟ್ ಎಲ್ಲ ತಂದಿದ್ರು, ಒಂದು ಖಾಲಿ ಆಯಿತು. ಇದು ಬಿರಿಯಾನಿಗೆ ಎತ್ತಿಕ್ಕಿದ್ದಾರೆ ಮತ್ತು ರೈಸ್ ಆಗ್ತಾ ಉಂಟು. ನಮ್ಮ ಶ್ರಾವಣ್ ಅವರು ಇದರಲ್ಲಿ ಎಂಥದ್ದು ಮಾಡ್ತಾರಂತೆ ಚಿಪ್ಸಲ್ಲಿ. ಸೊ ಅದಕ್ಕೆ ನೀರುಳ್ಳಿ ಕಟ್ ಮಾಡ್ತಿದ್ದಾರೆ. ಈರುಳ್ಳಿ ಸಾರಿ. ಇಲ್ಲಿ ಬಿರಿಯಾನಿದು ರೈಸ್ ಆಗ್ತಾ ಉಂಟು. ಬೆಕ್ಕಿದೆ ಗೈಸ್, ನೋಡಿ ಕಾಣ್ತದಾ? ಅದು ಸಿಗುದಿಲ್ಲ, ಅದು ಓಡ್ತದೆ. ಸೊ ಅದೀಗ ಮುಟ್ಟಿದ್ರೆ ಅಲ್ಲಿ ಮಳೆ ಬರ್ತಾ ಉಂಟಲ್ಲ, ಅದಕ್ಕೆ ಮುಟ್ಲಿಕ್ಕೆ ಹೋಗುದಿಲ್ಲ. ನೋಡಿ ಅದು ಓಡ್ತದೆ, ಅದಕ್ಕೆ ನಾವು ಮುಟ್ಟುದಿಲ್ಲ. ಗೈಸ್, ನಮ್ಮ ಶ್ರಾವಣ್ ಅವರು ಕುಕಿಂಗ್ ವಿದೌಟ್ ಫೈರ್ ಮಾಡ್ತಿದ್ದಾರೆ. ಒಂದು ಕೊಡ್ತೀರಾ? ಒಂದು ಬೈಟ್, ಒಂದು ಟೇಸ್ಟ್ ನೋಡಿ ಹೇಳ್ತೇನೆ ನಾನು. ಇದನ್ನು ಹಾಕಿದ್ದಾರೆ ಅವರು. ಬಿರಿಯಾನಿ ರೈಸ್ ಸ್ವಲ್ಪ ಜಾಸ್ತಿ ಬೆಂದಿದಂಗೆ ಸ್ಟಿಕ್ಕಕ್ಕೆ ರೆಡಿ ಆಗ್ತಿದೆ. ಅಲ್ಲಿ ಕರೆಂಟ್ ಆಗಿದೆ ಗೈಸ್. ಇಲ್ಲಿ ಅಂದರೆ ಕಾಡಿನ ತಪ್ಪಿಸ್ಕೊಂಡು ಬಂದವರು ಇಲ್ಲೇ ಇದ್ದಾರೆ ನಮ್ಮ ಜಾಗದಲ್ಲಿ. ಫ್ಲಾಶ್ ಆಗ್ತಾನೆ ಮಾಡ್ತೀಯಾವು. ಅನನ್ಯಂದು ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ಸ್ಟಿಕ್ಕರ್ ರೆಡಿ ಆಗ್ತಾ ಉಂಟು. ಟೈಮ್ ಆಗ್ತಾ ಬಂತು, 10 ಕಾಲಾಗಿದೆ. ಇನ್ನು ಇದನ್ನು ಫ್ರೈ ಮಾಡಿ ನೆಕ್ಸ್ಟ್ ಆಯಿತು. ಅಲ್ಲಿ ರೈಸ್ ರೆಡಿ ಉಂಟು, ಸಾಂಬಾರು ಆಯಿತು, ಚಿಕನ್ ಗ್ರೇವಿ ಆಯಿತು. ಇನ್ನೂ ಹೋಗೋದು. ಚೆನ್ನಾಗಿ ಆಗ್ತಿದೆ ನೋಡಿ. ಇದು ಇಲ್ಲೇ ಇದ್ದಬೇಕು. ನಾನು ಅದು ಮುಟ್ಲಿಕ್ಕೆ ಹೋದೆ, ಅದು ಮಾತ್ರ ಅದು ನಿಲ್ತಿಲ್ಲ ಕೈಯಲ್ಲಿ. ಓದ್ತದೆ ಸ್ವಲ್ಪ ಮುಟ್ಟಿದ್ದೆ. ಅದು ನಮ್ಮ ಮನೆ ಬೇಕಾಗಿ ಉಂಟು ನೋಡಿ ಸ್ವಲ್ಪ ಅಲ್ಲ. ಇದೆರಡು ಕಪ್ಪು, ಅದು ಮಾತ್ರ ಒಂದು ಸೇಂಚ್. ಬಿರಿಯಾನಿ ರೆಡಿ ಆಗಿದೆ. ಕಚ್ಚಂಬರ್ ವೆಜ್ಜಿನವರಿಗೆ ಗೋಬಿ ಮತ್ತೆ ಪನ್ನೀರ್ ಮತ್ತೆ ಕಚ್ಚಂಬರ್. ಒಂದು ಬೀಸ ಜಪ್ಪು ಜೋಡಿಸಿ ಜಪ್ಪಲ್ಗೆ ಈಗಲೇ ಜೇರು ಬಂತೀರಿ. ಟೈಮ್ ಒಣಸಿಲ್ಲ ನಿದ್ರೆ ಮಾಡ್ಕೊಡು. ಟೈಮ್ ಎಷ್ಟಪ್ಪ 12:39 ಆಗಿದೆ. ಸೊ ಈಗ ಮಲಗಲಿಲ್ಲ ಇನ್ನೂ ಸಹ. ಅಲ್ಲಿಗೆ ಹೊರಗಡೆ ಸ್ವಲ್ಪ ಊಟ ಮಾಡ್ತಿದ್ದಾರೆ. ಊಟ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಹಾಗೆ ಊಟ ಮಾಡ್ತಿದ್ದಾರೆ. 39 ಅಂತ ಹೇಳಿದರೆ ಲೇಟ್ ಆಯಿತು. ಅದೇ ಅಂತ ಟಿಕ್ಕ ಮಾಡ್ಬೇಕಾದ್ರೆ ಲೇಟ್ ಆಯಿತು, ಮತ್ತು ಮಳೆ ಬಂತಲ್ಲ ಹಾಗೆ. ಓಕೆ, ನನ್ನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಲ್ಲ, ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇದೇ ಥರದ ಇನ್ನೂ ವಿಡಿಯೋ ಬೇಕಿದ್ದರೆ ಅದೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕಮೆಂಟ್ ಮಾಡಿ ಹೇಳಿ ನಿಮ್ಮಿಂದ ಎಂತ ಸಜೆಸ್ಟ್ ಮಾಡಲಿಕ್ಕಿದ್ರೆ. ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್.